ಮಕ್ಕಳಿಗೆ ನ್ಯೂಟ್ರಿಷಿಯಸ್ ಅಂಡ್ ಹೆಲ್ದಿಯಾಗಿ ಏನು ತಿನ್ನಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಐ ಗಾಟ್ ಯು ಕವರ್ಡ್. ನನ್ನ ಮಗಳಿಗೆ ನಾನು ಇದೇ ರೆಸಿಪಿ ಕೊಡ್ತಿದ್ದೆ. ನಾನು ಸ್ಮಾಲ್ ಬ್ಯಾಚಸಲ್ಲಿ ಇದನ್ನು ಮಾಡ್ಕೋತೀನಿ. 1 ಕಪ್ ಅಕ್ಕಿಗೆ 1/4 ಕಪ್ ಹೆಸರು ಬೇಳೆ, ತೊಗರಿ ಬೇಳೆ, ಮಸೂರ್ ದಾಲ್, ಹೆಸರು ಕಾಳು, ಗ್ರೌಂಡ್ ನಟ್ಸ್ ಮತ್ತೆ ನಟ್ಸ್ ಕೂಡ ಹಾಕೊಳ್ಳಿ. ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡಕ್ಕೆ ಜೀರಿಗೆ ಮತ್ತೆ ಮೆಣಸು ಹಾಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಕಡಲೆ ಬೇಳೆ. ಇದು ಗ್ಯಾಸ್ ಆಗತ್ತೆ ಅಂತ ಜಾಸ್ತಿ ಹಾಕೊಂಡಿಲ್ಲ. ಇದನ್ನೆಲ್ಲ 1 ಅವರ್ ಸೋಕ್ ಮಾಡಿ ಸನ್ ಡ್ರೈ ಮಾಡಿ ಈ ತರ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಕ್ರಿಸ್ಪಿಯಾಗಿ ಆಗ್ಬೇಕು. ನಾನು ಇಲ್ಲಿ ಮಖಾನ ಕೂಡ ಹಾಕ್ಕೋತಾ ಇದ್ದೀನಿ. ಮಖಾನ ಈ ಥರ ಫ್ರೈ ಮಾಡಿ ಈ ಥರ ಬ್ರೇಕ್ ಮಾಡಿದ್ರೆ ಕ್ರಿಸ್ಪಿಯಾಗಿರಬೇಕು. ಅದ್ರ ಜೊತೆಗೆ ಒಂದು ಸ್ವಲ್ಪ ಓಟ್ಸ್ ಬೇಕು ಅಂದರೆ ಈ ಥರ ಓಟ್ಸ್ನ ಫ್ರೈ ಮಾಡ್ಕೊಂಡು ಹಾಕ್ಕೋಬೋದು. ಇದೆಲ್ಲ ಫ್ರೈ ಆದಮೇಲೆ ಗ್ರೈಂಡ್ ಮಾಡಿ ಫೈನ್ ಪೌಡರ್ ಮಾಡ್ಕೊಳ್ಳಿ. ಬಟ್ ನೆನಪಿರ್ಲಿ, ಕಾಳುಗಳೆಲ್ಲ ನೀವು ಸಪ್ರೇಟಾಗಿ ಮಗುಗೆ ಕೊಟ್ಟು ಮಗುಗೆ ಏನೂ ಡೈಜೆಷನ್ ಇಶ್ಯೂಸ್ ಇಲ್ಲ ಅಂದರೆ ಮಾತ್ರ ಇದನ್ನೆಲ್ಲ ಕೊಡಿ. ಈ ಪೌಡರ್ನ ರಾಗಿ ಸರಿ ಮಾಡ್ತೀವಲ್ಲ ಆ ಥರ ಮಾಡಿ ತಿನ್ಸೋದು. ನಟ್ಸ್ ಕೂಡ ಅಷ್ಟೇ, ನಿಮ್ಮ ಮಗುಗೆ ಯಾವ ನಟ್ಸ್ ಹಿಡಿಸುತ್ತೆ ಯಾವ್ದು ಹಿಡಿಸಲ್ಲ ಅಂತ ನೋಡ್ಕೊಂಡು ಹಾಕೊಳ್ಳಿ. ಕನ್ಸಿಸ್ಟೆನ್ಸಿ ಈ ತರ ಇದ್ರೆ ಬೇಗ ಜೀರ್ಣ ಆಗುತ್ತೆ.